ಭಾವನವನವೀನ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಭಾವನವನವೀನ. ಚಂದನ ವಾಹಿನಿಯ ಸಹೃದಯ ಪ್ರೇಕ್ಷಕರಿಗೆ ಭಾವ ನವನವೀನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ್. ನಮಸ್ಕಾರ, ನಾನು ಪ್ರವೀಣ್. ಬದುಕಿನ ಪಯಣದಲ್ಲಿ ಕಳೆದ ದಿನಗಳ ಕ್ಷಣಗಳ ಅನುಭವದ ಕವಿತೆಗಳು ಹಾಡಾಗುವುದೇ ಭಾವಗೀತೆ. ತಂದೆ ತಾಯಿಯರ ಪ್ರೀತಿ, ಭಕ್ತಿ ಭಾವ, ಗೆಳೆಯರ ಒಡನಾಟ ಇವೆಲ್ಲವೂ ಗೀತೆಯಾಗಿ ಮೂಡುವುದೇ ಒಂದು ಅಚ್ಚರಿ. ಜನಪ್ರೀತಿಯ ಕವಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ರಚನೆಗಳನ್ನು ಇಂದು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮಂಚದಲ್ಲಿ ಕನ್ನಡಿಗರನ್ನ ಕೂರಿಸಿ ಕಾವ್ಯದ ಸುದೆ ಹರಿಸುತ್ತಾ ತೂಗುತ್ತಿರುವ ನಿತ್ಯ ನೂತನ ಕವಿ ಎಂದು ವರ್ಣಿಸಿದರೆ ಅದು ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಎಂದೇ ಅರ್ಥ. ಎಚ್ಎಸ್ವಿ ಎಂದೇ ಖ್ಯಾತರಾದ ಅವರು ಕೈಯಾಡಿಸದ ಸಾಹಿತ್ಯ ಪ್ರಕಾರವೇ ಇಲ್ಲ. ಅವರ ಮೂಲ ಸ್ತೋತ್ರ ಕಾವ್ಯ. ಕಾವ್ಯದ ಸೊಗಡನ್ನು ಅವರು ಧಾರಾಳವಾಗಿ ಉಣಪಡಿಸುತ್ತಾರೆ. ಅಗ್ನಿ ಯಾವತ್ತೂ ನಗ್ನ, ಅದರಾತ್ಮ ಉರಿದುರಿದು ಸುತ್ತ ಬೆಂಕಿಗೂದಲ ಪಂಕ. ಕಾವೇರಿಗೆ ಕನ್ನಂಬಾಡಿಯ ಕಟ್ಟೆ, ಪೊರೆ ಹರಿದ ಕಣ್ಣಲ್ಲಿ ಅಚ್ಚಿರಿದ ಕವಿತೆಗೆ ಬಿಚ್ಚುಮುಡಿಯ ಬೆರ್ಚು. ಮೈಯೊಳಗಿಂದ ಹಾಯುವ ಹಬೆ, ನಿಷ್ಠುರ ನಿಷ್ಠೆ ನುಡಿಯಲ್ಲಿ, ಅಲ್ಲಿ ಕುದ್ದ ಹಾಲು ಹೊದ್ದ ಕೆನೆಬಣ್ಣದ ಮೇಲುದ. ಉದ್ವಿಗ್ನ ಮಾತು ಈಗ ಮಡುಗಟ್ಟಿ ಪರಾಶಕ್ತಿ. ಹುಡುಗಿಯರು ಹೀಗೆ ಎಂದು ಹೇಳಲಿಕ್ಕಾಗದು. ಕಾಲ ಸಾಗಿದ ಹಾಗೆ ಬಾಗಿ ತೂಗಿದ್ದ ಅದೇ ತನು ಹೆದೆಗೇರಿಸಿದ ಧನು. ಕಡೆಗಣ್ಣಲ್ಲಿ ಹೂಡಿದ ಬಾಣ, ದೀಪದ ಕುಡಿ ನೋಟದ ಚಾಟಿ. ಬೆಂದ ಅನ್ನದ ಮುಚ್ಚು ತಾಟಲ್ಲಿ ಬೇಗುದಿ ಹನಿ. ಸ್ವಾಭಿಮಾನದ ಅಚಲ ಛಲ, ಕಿಡಕಿ ಮೂಲಕ ಪುಟ್ಟಿಯೊಂದಿಗೆ ಸುರಿಯುವ ಮಳೆ ನೋಡುವಾಗ ಥಟ್ಟನೆ ಹೊಳೆವ ಕಡೆಗಣ್ಣ ಕಾಣಿಕೆ. ಕಾಫಿ ಹೌಸಲ್ಲೂ ನೆತ್ತಿ ಪಂಕಕ್ಕೆ ಒದರಿದ ಧ್ವಜ. ಬಂದಾಗ ಕಾಣಿ ಕಲ್ಯಾಣ ಕಾರ್ತೀಕ. ಭಾವನವನವೀನ ಕಾರ್ಯಕ್ರಮವನ್ನು ಸಂಗೀತಮಯವನ್ನಾಗಿ ಮಾಡಿಸುವುದಕ್ಕೆ ನಮ್ಮೊಡನಿದ್ದಾರೆ ನಾಡು ಕಂಡ ಪ್ರಖ್ಯಾತ ಕೀಬೋರ್ಡ್ ವಾದಕರಾದ ನಗರ ಶ್ರೀ ಕೃಷ್ಣ ಉಡುಪ. ಮ್ಯಾಂಡೋಲಿನ್ ವಾದನ ವೀರೇಂದ್ರ, ವಿಶೇಷ ಲಯವಾದ್ಯ ಸುಮುಖ್, ಕೊಳಲು ವಾದನದಲ್ಲಿ ರಮೇಶ್ ಕುಮಾರ್ ಜಿಎಲ್, ನಮ್ಮ ಕಾರ್ಯಕ್ರಮದ ತಬ್ಲಾ ಸಾಥಿ ಲೋಕೇಶ್ ಆರ್. ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹಾಗೆ ಇಂದಿನ ಗಾಯನವನ್ನು ಪ್ರಸ್ತುತಪಡಿಸಲಿಕ್ಕೆ ನಾಡಿನ ಖ್ಯಾತ ಗಾಯಕಿಯರಾದ ವಿನಯ್ ನಾಡಿಗ್ ಮತ್ತು ಮೇಘನಾ ಕುಲಕರ್ಣಿ ಜೋಶಿ ಅವರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ನಿಮ್ಮಿಬ್ಬರಿಗೂ ಹಾರ್ದಿಕ ಸ್ವಾಗತ. ನಾವು ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದರೆ ನಮಗೆ ಬಹಳ ಅವಶ್ಯಕವಾದದ್ದು ಆ ದೈವ ಕೃಪೆ. ಈ ನಿಟ್ಟಿನಲ್ಲಿ ನಮ್ಮ ಕವಿಗಳಾದ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಬರೆದಿರುವಂಥ ಗೀತೆ ಹರಿಚರಣಕ್ಕೆ ನಾ ಶರಣಾದೆ. ಈ ಗೀತವನ್ನು ಪ್ರಸ್ತುತಪಡಿಸ್ತಾ ಇರೋರು
ವಿನಯ್ ನಾಡಿಗ್. ಇದಕ್ಕೆ ರಾಗ ಸಂಯೋಜನೆ ಮಾಡಿರೋರು ಮೈಸೂರು ಅನಂತಸ್ವಾಮಿ. ಹರಿಚರಣ के ना शरणादे, हरिचरण के ना शरणादे. श्री हरिपद कमल मधुकरनादे, श्री हरिपद कमल मधुकरनादे. हरिचरण के ना शरणादे, हरिचरण के ना शरणादे. ಯಾರ ಕೃಪೆಯಿಂದ ಕಾಲಿರದವನು, ಯಾರ ಕೃಪೆಯಿಂದ ಕಾಲಿರದವನು, ಕುಲಗಿರಿಗಳನ್ನು ಏರುವನೋ. ಯಾರ ದಯೆಯಿಂದ ಬಾಗಿರದವನು, ಯಾರ ದಯೆಯಿಂದ ಬಾಗಿರದವನು, ಹರಿಕೀರ್ತನೆಯನು ಹಾಡುವನೋ, ಹರಿಕೀರ್ತನೆಯನು ಹಾಡುವನು. ಹರಿಚರಣಕ್ಕೆ ನಾ ಶರಣಾದೆ, ಹರಿಚರಣಕ್ಕೆ ನಾ ಶರಣಾದೆ. ಯಾರ ಕೃಪೆಯಿಂದ ದಟ್ಟದರಿದ್ರನು, ಯಾರ ಕೃಪೆಯಿಂದ ದಟ್ಟದರಿದ್ರನು, ಪಟ್ಟ ಪದವಿಗಳ ಪಡೆಯುವನೋ. ಯಾರ ದಯೆಯಿಂದ ಹುಟ್ಟು ಕುರುಡನು, ಯಾರ ದಯೆಯಿಂದ ಹುಟ್ಟು ಕುರುಡನು, ಥಟ್ಟನೆ ದೃಷ್ಟಿಯ ಪಡೆಯುವನು, ಥಟ್ಟನೆ ದೃಷ್ಟಿಯ ಪಡೆಯುವನು. ಹರಿಚರಣಕ್ಕೆ ನಾ ಶರಣಾದೆ, ಹರಿಚರಣಕ್ಕೆ ನಾ ಶರಣಾದೆ. ಯಾರ ಕೃಪೆಯಿಂದ ಕಾಡಿನ ಶಿಲೆಯು, ಯಾರ ಕೃಪೆಯಿಂದ ಕಾಡಿನ ಶಿಲೆಯು ಜೀವ ತಳೆದು ಹೆಣ್ಣಾಗುವುದೋ. ಆಸುರದಾಸ ಪ್ರಿಯ ಹರಿಯ ಪದ ಕಮಲ, ಆಸುರದಾಸ ಪ್ರಿಯ ಹರಿಯ ಪದ ಕಮಲ ಸ್ಮರಣೆಯಲಿ ತತ್ಪರನಾದೆ, ಸ್ಮರಣೆಯಲಿ ತತ್ಪರನಾದೆ. ಹರಿಚರಣಕ್ಕೆ ನಾ ಶರಣಾದೆ, ಹರಿಚರಣಕ್ಕೆ ನಾ ಶರಣಾದೆ. ಶ್ರೀ ಹರಿಪದ ಕಮಲ ಮಧುಕರನಾದೆ, ಶ್ರೀ ಹರಿಪದ ಕಮಲ ಮಧುಕರನಾದೆ. ಹರಿಚರಣಕ್ಕೆ ನಾ ಹರಿಚರಣಕ್ಕೆ, ಶ್ರೀ ಹರಿಚರಣಕ್ಕೆ ನಾ ಶರಣಾದೆ.
ಶರಣಾದೆ. ಹರಿನಾಮಾಮೃತ ಸ್ಮರಣೆ, ಹರಿಚರಣಕ್ಕೆ ನಾ ಶರಣಾದೆ. ಬಹಳ ಅದ್ಭುತವಾಗಿ ಮೂಡಿಬಂದ ಒಂದು ಗೀತೆ. ಮೈಸೂರನಂದ ಸ್ವಾಮಿಯವರ ಸಂಯೋಜನೆ. ತುಂಬ ಚೆನ್ನಾಗಿ ಹಾಡಿದ್ರಿ ವಿನಯ್. HSV ಅವರು ಪ್ರೀತಿ ಪ್ರೇಮವನ್ನು ರಾಧಾ ಕೃಷ್ಣರ ಮೂಲಕ ಸಂಭ್ರಮಿಸ್ತಾ ಇದ್ರು. ಕೃಷ್ಣ ನನಗೆ ಆರಾಧ್ಯ ದೈವ ಅಲ್ಲ, ಪೂತನಾಗಿದ್ದ ಹಾಗೆ. ಪೂತನ ಹೇಳ್ತಾರೆ ಕೃಷ್ಣ ನನ್ನ ಆರಾಧ್ಯ ದೈವ ಅಲ್ವಾ. ನಾನು ಹಾಗೆ ಹೇಳಲಾರೆ. ಕೃಷ್ಣ ನನ್ನ ಆರಾಧ್ಯ ದೈವ ಅಲ್ಲ. ಕೃಷ್ಣ ಅಂತನ್ನೋದು ನನಗೆ ಒಂದು ಮಾಧ್ಯಮ. ನನ್ನ ಅನುಭವಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನನ್ನ ಪ್ರಾಚೀನವಾದ ಇತಿಹಾಸ ಮತ್ತು ಕಾವ್ಯ ಸಂಪತ್ತು ನನಗೆ ಕೊಟ್ಟಿರುವಂಥ ಒಂದು ಉಪಕರಣ ಅದು. ಕೃಷ್ಣ ಆಗಲಿ ರಾಧೆ ಆಗಲಿ. ರಾಧೆ ಅಂತನ್ನೋದು ಕೃಷ್ಣನ ನೋಡೋದಕ್ಕೆ ಪ್ರೀತಿ ಕೊಟ್ಟ ಕಣ್ಣು ಅಂದ್ಬಿಡ್ತೀನಿ. ಅಂದರೆ ನೋಡಿ, ಅಲ್ಲೇನಾಗುತ್ತೆ, ಪುರಾಣವನ್ನು ನಾನು ಭಕ್ತಿಯ ನೆಲೆಯಲ್ಲಿ ಬಳಸ್ತಾ ಇಲ್ಲ ಕೃಷ್ಣ ರಾಮರನ್ನು. ಈ ರಾಮ ಅನ್ನೋದು ಕೂಡ ನಾನು ಹೇಳಬೇಕಾದ ಯಾವುದೋ ಅನುಭವಕ್ಕೆ ಪ್ರತೀಕವಾಗಿ ಬರ್ತಾನೆ. ಸಮಾನತೆ, ಸಕುಟುಂಬ, ಸಪರಿವಾರ ಹೊಂದಿಕೊಂಡು ಹೋಗುವಂಥ ಸಹನವು ತತ್ವದ ಪ್ರತೀಕವಾಗಿ ರಾಮ ಬರ್ತಾನೆ ಅಲ್ಲಿ. ರಾಧಾಕೃಷ್ಣರ ಕುರಿತಾಗಿ ಅನೇಕ ಗೀತೆಗಳನ್ನು ರಚಿಸಿದ್ದಾರೆ, ಅದನ್ನು ಹಾಡಾಗಿಸಿದ್ದಾರೆ, ನಾಟಕಗಳಲ್ಲೂ ಆ ಸನ್ನಿವೇಶಗಳನ್ನು ತಂದಿದ್ದಾರೆ. ಅಂಥ ಒಂದು ಸುಪ್ರಸಿದ್ಧ ಗೀತೆ ತೂಗು ಮಂಚದಲ್ಲಿ ಕೂತು, ಅದನ್ನು ಹಾಡಲಿಕ್ಕೆ ಬರ್ತಿದ್ದಾರೆ ಮೇಘನಾ ಕುಲಕರ್ಣಿ ಜೋಶಿ. ಮೇಘನಾ ಅವರಿಗೆ ವೇದಿಕೆಯನ್ನು ತಿರುಗಿ ಮಾಡಿಕೊಡೋಣ. ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧೆ ಗಾತು ಆಡುತ್ತಿಹನು ಏನೋ ಮಾತು, ರಾಧೆ ನಾಚುತ್ತಿದ್ದಳು.
ಜಡಿಯ ತುದಿಯ ಕಿನ್ನಿಗುತ್ತಿ ಜುಮ್ಮುಗೂಡುವ ಮುಖವನೆತ್ತಿ ಕಣ್ಣು ಮುಚ್ಚುತ್ತಿದ್ದಳು ತೂಗು ಮಂಚದಲ್ಲಿ ಕೂತು ಸುಶ್ರಾವ್ಯವಾಗಿ ಗೀತೆಯನ್ನು ಹಾಡಿದ ಮೇಘನಾ ಅವರಿಗೆ ಧನ್ಯವಾದಗಳು. ಪ್ರೇಮ ಕವಿ ನರಸಿಂಹಸ್ವಾಮಿಯವರ ಕವಿತೆಗಳಲ್ಲಿ ಮೂಡುವಂತೆ ನಮ್ಮ ಡಾಕ್ಟರ್ HSV ಅವರ ಕವಿತೆಗಳಲ್ಲೂ ಪ್ರೀತಿ ಮತ್ತು ಪ್ರೇಮಕ್ಕೆ ಹೆಚ್ಚು ಪ್ರಾಧಾನ್ಯತೆ. ಬಹಳ ಪ್ರೀತಿಯ ಚಿತ್ರಣಗಳನ್ನು ಕವಿತೆಯನ್ನಾಗಿಸಿದ್ದಾರೆ. ಅಂಥದ್ದೇ ಒಂದು ಕವಿತೆ ಹೆಣ್ಣೆ. ಈ ಕವಿತೆಯನ್ನು ನಮ್ಮೊಡನೆ ಇರುವಂಥ ನಗರ ಶ್ರೀ ಕೃಷ್ಣ ಉಡುಪ ಅವರು ರಾಗ ಸಂಯೋಜನೆ ಮಾಡಿದ್ದಾರೆ. ಈ ಕವಿತೆಯನ್ನು ಹಾಡುವುದಕ್ಕೆ ನಮ್ಮೊಡನೆ ನಾನು ವಿನಯ್ ನಾಡಿಗ್ ಅವ್ರನ್ನ ಮತ್ತೆ ಸ್ವಾಗತಿಸ್ತೇನೆ. ವಿನಯ್, ವೇದಿಕೆಯನ್ನು ನಿಮಗೂ ಬಿಟ್ಕೊಡ್ತಾ ಇದ್ದೀವಿ. ನೀನು ನನ್ನ ಹೀಗೆ ಏಕೆ ಕಾಡುವೆ ಒಗಸೆ ನೀರಿನಲ್ಲಿ ಮೀನ ಹುಡುಕಬೇಡವೇ ಒಗಸೆ ನೀರಿನಲ್ಲಿ ಮೀನ ಹುಡುಕಬೇಡವೇ ಹೆಣ್ಣೆ ನೀನು ನನ್ನ ಹೀಗೆ ಏಕೆ ಕಾಡುವೆ ಒಗಸೆ ನೀರಿನಲ್ಲಿ ಮೀನ ಹುಡುಕಬೇಡವೇ ಒಗಸೆ ನೀರಿನಲ್ಲಿ ಮೀನ ಹುಡುಕಬೇಡವೇ ಮರದ ನೆರಳು ಬೇಕು ಮರದ ಬೇರು ಬೇಡವೇ ಮರದ ನೆರಳು ಬೇಕು ಮರದ ಬೇರು ಬೇಡವೇ ಬೇರು ಒಣಗಿದಾಗ ಮೇಲೆ ಬೇರು ಒಣಗಿದಾಗ ಮೇಲೆ ಮರವು ಬಾಡದೆ ಮರವು ಬಾಡದೆ ಹೆಣ್ಣೆ ನೀನು ನನ್ನ ಹೀಗೆ ಏಕೆ ಕಾಡುವೆ ಒಗಸೆ ನೀರಿನಲ್ಲಿ ಮೀನ ಹುಡುಕಬೇಡವೇ ಒಗಸೆ ನೀರಿನಲ್ಲಿ ಮೀನ ಹುಡುಕಬೇಡವೇ
ಕೊಳದ ನೀರು ಬೇಕು ತಳದ ಕೆಸರು ಬೇಡವೇ, ಕೊಳದ ನೀರು ಬೇಕು ತಳದ ಕೆಸರು ಬೇಡವೇ, ದೀಪ ಬೇಕು ದೀಪದಡಿಯ ಹಣತೆ ಬೇಡವೇ, ದೀಪ ಬೇಕು ದೀಪದಡಿಯ ಹಣತೆ ಬೇಡವೇ, ಹೆಣ್ಣೆ ನೀನು ನನ್ನ ಹೀಗೆ ಏಕೆ ಕಾಡುವೆ, ಒಗಸೆ ನೀರಿನಲ್ಲಿ ಮೀನ ಹುಡುಕಬೇಡವೇ, ಒಗಸೆ ನೀರಿನಲ್ಲಿ ಮೀನ ಹುಡುಕಬೇಡವೇ. ಕಣ್ಣಿನಿಂದ ಕನಸನೆಂದು ತೋರಿಸಬಾರದು, ಕಣ್ಣಿನಿಂದ ಕನಸನೆಂದು ತೋರಿಸಬಾರದು, ಬತ್ತಿ ಇರದೆ ಜ್ಯೋತಿಯನ್ನು, ಬತ್ತಿ ಇರದೆ ಜ್ಯೋತಿಯನ್ನು ಉರಿಸಬಾರದು, ಉರಿಸಬಾರದು, ಹೆಣ್ಣೆ ನೀನು ನನ್ನ ಹೀಗೆ ಏಕೆ ಕಾಡುವೆ, ಒಗಸೆ ನೀರಿನಲ್ಲಿ ಮೀನ ಹುಡುಕಬೇಡವೇ, ಒಗಸೆ ನೀರಿನಲ್ಲಿ ಮೀನ ಹುಡುಕಬೇಡವೇ, ಒಗಸೆ ನೀರಿನಲ್ಲಿ ಮೀನ ಹುಡುಕಬೇಡವೇ. ಒಂದು ಅದ್ಭುತವಾದ ಗಜಲ್ ಶೈಲಿಯ ಸಂಯೋಜನೆಯನ್ನು ನಮಗೆ ಕೊಟ್ಟಿರುವಂಥ ಕೃಷ್ಣ ಉಡುಪರ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಅಷ್ಟೇ ಚೆನ್ನಾಗಿ ನೀವು ಅದನ್ನು ಪ್ರಸ್ತುತಪಡಿಸಿದ್ರಿ, ನೀವೇ ಅದರ ಮೂಲ ಗಾಯಕರು ಕೂಡ ಅಲ್ವಾ, ಭಾಳ ಚೆನ್ನಾಗಿತ್ತು. ಹಾಗೆಯೇ ವಿನಯ್ HSV ಅವರೊಂದಿಗೆ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡಿದ್ರು. ಅವರ ಒಡನಾಟದ ಕೆಲವು ಗಳಿಗೆಗಳನ್ನು ನಮಗೆ ಹೇಳ್ಬೋದಾ? HSV ಅವರ ಇನಿಷಿಯಲ್ ಇದೆಯಲ್ಲ, HS ಅಂದರೆ ಹೊದಿಗೆರೆ ಶಾನ್ಭೋಗ್ ವೆಂಕಟೇಶ್ ಮೂರ್ತಿ ಅಂತ ಹೇಳಿ. ಆ ಹೊದಿಗೆರೆ ಅನ್ನೋದು ಅವ್ರ ಊರು, ಅದು ಚನ್ನಗಿರಿ ತಾಲೂಕಲ್ಲಿ ಬರುತ್ತೆ. ಅದೇ ತಾಲೂಕಲ್ಲೂ ನಮ್ಮೂರಿದೆ, ಬಸವಾಪಟ್ಟಣ ಅಂತ. ಆ ಬಸವಾಪಟ್ಟಣ ಆ್ಯಕ್ಚುಲಿ HSV ಅವರ ತಂದೆ ಊರಾಗಿತ್ತು. HSV ಅವರು ತುಂಬ ಅವರ ತಾಯಿ ಹೊಟ್ಟೆಲಿ ಇರಬೇಕಾದ್ರೆ ಅವ್ರ ತಂದೆ ತೀರ್ಕೋತಾರೆ. ಸೊ ಹಾಗಾಗಿ ಅವರು ಅಜ್ಜಿ ಮನೆಯಲ್ಲಿ ಹೊದಿಗೆರೆಯಲ್ಲಿ ಬೆಳೀತಾರೆ. ಹಾಗಾಗಿ ಅದು ಹೊದಿಗೆರೆ ಅಂತ ಅವ್ರ ಹೆಸರಲ್ಲಿ ಬಂದುಬಿಡುತ್ತೆ, ಬಸವಾಪಟ್ಟಣ ಅನ್ನೋದು ಹೋಗ್ಬಿಟ್ಟಿದೆ. ಅದು ನನಗೂ ಗೊತ್ತಿರಲಿಲ್ಲ. ಎಷ್ಟೋ ಸರಿ ನಾನು ಸಿಕ್ಕಾಗ ಅವ್ರು ಯಾವಾಗಲೂ ಹೇಳೋರು, ನಮ್ಮೂರು ಹುಡುಗ ಕಣೋ, ನಮ್ಮೂರು ಹುಡುಗ ನೀನು, ನಾವಿಬ್ಬರು ಒಂದೇ ಊರು ಕಣೋ, ನಮ್ಮ ತಂದೆ ಊರು ಬಸವಾಪಟ್ಟಣ, ನಿಮ್ಮೂರನ್ನೇ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾಯಿದ್ರು. ಹಾಗಾಗಿ ನನಗೆ ಅತ್ಯಂತ ಪ್ರೀತಿಯ ಕವಿ HSV ಅವರು. ಅವರ ಅದ್ಭುತ ಕವಿತೆಗಳು, ಎಲ್ಲ ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರು ಬರೆದಿರುವಂಥದ್ದು ಸಾಹಿತ್ಯ ನನಗೆ ತುಂಬ ಇಷ್ಟ. ಹಾಗಾಗಿ ಈ ಗೀತೆ ಕೂಡ ಅದರಲ್ಲೊಂದು, ಅವರೇ ಪ್ರೇರೇಪಣೆ ಮಾಡಿ ಈ ಗೀತೆಯನ್ನು ಸಂಯೋಜನೆ ಮಾಡಿ ಹಾಡಿ ಅಂತ ನಮಗೆ ಹೇಳಿ ಮಾಡಿಸಿದ್ರು. ನಾವು ಅದನ್ನು ಹಾಡಿ ಈಗ ಕೃತಾರ್ಥರಾಗಿದ್ದೇವೆ. ನಿಜ. ಹಾಗೆಯೇ ಎಷ್ಟೊಂದು ಗೀತೆಗಳು ಅವರು ಗಜಲ್ ಶೈಲಿಯ ಗೀತೆಗಳಿಗೆ ಬಹಳ ಒತ್ತನ್ನು ಕೊಟ್ಟಿದ್ದರು. ಇನ್ಫ್ಯಾಕ್ಟ್ ಡಾಕ್ಟರ್ C. ಅಶ್ವಥ್ ಅವರ ಒಂದು ಗಜಲ್ ಶೈಲಿಯ ಗೀತೆಗಳನ್ನೇ ಹೊರತಂದಿದ್ರು HS ವೆಂಕಟೇಶ್ ಮೂರ್ತಿ ಅವರು ಮತ್ತು BR ಲಕ್ಷ್ಮಣರಾವ್ ಅವರು, ಇವರಿಬ್ಬರೂ ಸೇರಿ. ಹಾಗೆಯೇ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಜೀವಸಖಿ ಅನ್ನುವಂಥ ಒಂದು ಆಲ್ಬಮ್ ಕೂಡ, ಅದರಲ್ಲೂ ಕೂಡ SPB ಅವರು ಸುಮಧುರವಾದ ಗಜಲ್ ಶೈಲಿಯ ಗೀತೆಗಳನ್ನು ಹಾಡಿದ್ದಾರೆ ಅಶ್ವಥ್ ಅವರ ಸಂಯೋಜನೆಯಲ್ಲಿ. ಇದೊಂದು ರೀತಿಯ ಎಷ್ಟೋ ಎಕ್ಸ್ಪೆರಿಮೆಂಟ್ಗಳನ್ನು HSV ಸರ್ ಸವಾಲುಗಳನ್ನಾಗಿ ಒಡ್ಡುತ್ತಾ ಇದ್ರು ಸಂಯೋಜಕರಿಗೆ. ಆ ಎಲ್ಲ ಸವಾಲುಗಳನ್ನು ನಮ್ಮ ಸಂಯೋಜಕರು ಸ್ವೀಕರಿಸಿ
ನಮ್ಮ ಭಾವಗೀತ ಕ್ಷೇತ್ರಕ್ಕೆ ಅತ್ಯಂತ ಮರೆಯಲಾಗದ, ಎಂದೂ ಮರೆಯದ ಹಾಡುಗಳನ್ನು ನೀಡಿದ್ದಾರೆ. ಒಬ್ಬ ಸಾಹಿತಿಯಾಗಿ ಎಚ್.ಎಸ್. ವೆಂಕಟೇಶಮೂರ್ತಿಯವರ ವೈಶಿಷ್ಟ್ಯ ಏನಂದ್ರೆ, ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಸತ್ವ ಮತ್ತು ಸಮೃದ್ಧಿ. ಕೆಲವು ಸಾಹಿತಿಗಳಲ್ಲಿ ಸತ್ವ ಇರುತ್ತೆ, ಸಮೃದ್ಧಿ ಇರಲ್ಲ. ಕೆಲವರಲ್ಲಿ ಸಮೃದ್ಧಿ ಇರುತ್ತೆ, ಸತ್ವ ಇರಲ್ಲ. ಆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಈ ಎರಡನ್ನೂ ಸಮ ಪ್ರಮಾಣದಲ್ಲಿ ಹೊಂದಂತಹ ಒಬ್ಬ ಸಾಹಿತಿ ಅಂತಂದ್ರೆ ಅದು ನಾವು ಎಚ್.ಎಸ್. ವೆಂಕಟೇಶಮೂರ್ತಿ ಅಂತ ಹೇಳ್ಬೋದು. ಯಾಕಂದರೆ ಎಚ್.ಎಸ್. ವೆಂಕಟೇಶಮೂರ್ತಿ ಬಹುಮುಖ ಪ್ರತಿಭೆಯ ಒಬ್ಬ ಸಾಹಿತಿ. ಕೇವಲ ಕವಿಯಷ್ಟೇ ಅಲ್ಲ, ನಾಟಕಕಾರ, ಕಥೆಗಾರ, ಕಾದಂಬರಿಕಾರ ಮತ್ತು ಪ್ರಬಂಧಕಾರ, ಹೀಗೆ ಸಾಹಿತ್ಯ ಎಲ್ಲ ಪ್ರಭೇದಗಳಲ್ಲೂ ಕೆಲಸ ಮಾಡಿದ್ದಾರೆ. ಕೇವಲ ಸಾಹಿತ್ಯವಷ್ಟೇ ಅಲ್ಲ, ಬೇರೆ ಚಲನಚಿತ್ರರಂಗದಲ್ಲಿ ಒಬ್ಬ ಚಿತ್ರ ಸಾಹಿತಿಯಾಗಿ ಮತ್ತು ಚಿತ್ರಗೀತ ರಚನಾಕಾರರಾಗಿ ಮತ್ತು ಶೀರ್ಷಿಕೆ ಬರೆದವರು, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಅನೇಕ ಪ್ರಭೇದಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಹೀಗಾಗಿ ಕನ್ನಡದ ಒಬ್ಬ ಅದ್ವಿತೀಯರಾದಂಥ ಸತ್ವ ಮತ್ತು ಸಮೃದ್ಧಿ ಹೊಂದಿದಂತಹ ಸಾಹಿತಿ ಎಚ್.ಎಸ್. ವೆಂಕಟೇಶಮೂರ್ತಿ. ಈಗ ಮುಂದಿನ ಗೀತೆಗೆ ಹೋಗೋಣ. ಮುಂದಿನ ಗೀತೆ ಮತ್ತೊಮ್ಮೆ ಕೃಷ್ಣನನ್ನು ಸಂಭ್ರಮಿಸುವ ಗೀತೆ. ಆದರೆ ಈ ಬಾರಿ ಬಾಲಕೃಷ್ಣ ಸೂರದಾಸರ ಮತ್ತೊಂದು ಕವಿತೆಯ ಅನುವಾದ, ಕನ್ನಡಕ್ಕೆ ಅನುವಾದ ಆಗಿರುವಂಥ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ. ನೀವೆಲ್ಲ ಕೇಳಿರಬಹುದು, ಮಯ್ಯಾ ಮೋರಿ ಮೇ ನಹಿ ಮಾಖನ್ ಕಾಯೋ. ಈ ಒಂದು ಗೀತೆಯನ್ನು ಹಾಡಲಿಕ್ಕೆ ಬರ್ತಿದ್ದಾರೆ ಮೇಘನಾ ಕುಲಕರ್ಣಿ ಜೋಶಿ. ದಯವಿಟ್ಟು ವೇದಿಕೆಗೆ ಬರಬೇಕು. ಮೇಘನಾ ಅವರೇ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಈ ಹಾಡನ್ನು ನಿಮ್ಮ ಧ್ವನಿಯಲ್ಲಿ ಕೇಳಲಿಕ್ಕೆ ನಾವೆಲ್ಲ ಕಾತುರರಾಗಿದ್ದೇವೆ. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲಮ್ಮ. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ, ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ. ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆ ಮೆತ್ತಿದರಮ್ಮ. ಅಮ್ಮ ನಾನು, ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ,
ಬೆಣ್ಣೆ ಕತ್ತಲಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕತ್ತಲಮ್ಮ. ಎತ್ತಿದ ಕೈಯ ಕಡಗೋಲನ್ನ ಎತ್ತಿದ ಕೈಯ ಕಡಗೋಲನ್ನ ಮೂಲೆಲಿಟ್ಟು ನಕ್ಕಡು ಗೋಪಿ ಮೂಲೆಲಿಟ್ಟು ನಕ್ಕಡು ಗೋಪಿ. ಸೂರದಾಸ ಪ್ರಿಯ ಶ್ಯಾಮನ 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 ಪ್ರಿಯ ಶ್ಯಾಮನ ಶ್ಯಾಮನ ಸೂರದಾಸ ಪ್ರಿಯ ಶ್ಯಾಮನ ಸೂರದಾಸ ಪ್ರಿಯ ಶ್ಯಾಮನ ಮುತ್ತಿಟ್ಟು ನಕ್ಕಡು ಗೋಪಿ. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕತ್ತಲಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕತ್ತಲಮ್ಮ. ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆ ಮೆತ್ತಿದರಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕತ್ತಲಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕತ್ತಲಮ್ಮ ಬೆಣ್ಣೆ ಕತ್ತಲಮ್ಮ ಬೆಣ್ಣೆ ಕತ್ತಲಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕತ್ತಲಮ್ಮ ಬೆಣ್ಣೆ ಕತ್ತಲಮ್ಮ ಬೆಣ್ಣೆ ಕತ್ತಲಮ್ಮ. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕತ್ತಲಮ್ಮ. ಮೈಸೂರು ಅನಂತಸ್ವಾಮಿಯವರ ಸ್ವರ ಸಂಯೋಜನೆ ಗೀತೆಯನ್ನು ಅತ್ಯಂತ ಸುಮಧುರವಾಗಿ ಹಾಡಿದ್ದೀರಿ. ನಿಮಗೆ ಧನ್ಯವಾದಗಳು ಮೇಘನಾ. ದೂರದರ್ಶನಕ್ಕೂ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರಿಗೂ ಒಂದು ರೀತಿಯ ಅನನ್ಯವಾದ ಬಾಂಧವ್ಯ ಇತ್ತು. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ದೂರದರ್ಶನದ ಹಲವಾರು ಕಾರ್ಯಕ್ರಮಗಳಲ್ಲಿ ಅನೇಕ ಬಾರಿ ಭಾಗವಹಿಸಿದ್ದಾರೆ. ಅವರು ಮಾತಾಡಿರುವಂತಹ ಕೆಲವು ಸಂಚಿಕೆಗಳ ಒಂದೆರಡು ತುಣುಕುಗಳನ್ನು ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸಲಿದ್ದೇವೆ. ನಾನು ಬರೆದ ಹಾಡುಗಳಲ್ಲಿ ಬಾಲ್ಯದ ಕೃಷ್ಣ ಹೆಚ್ಚಾಗಿ ಕಾಣಿಸ್ತಾನೆ. ಯಾಕೆಂದರೆ ಹಾಡು ಅಂದರೆ ಬಹಳ ಮಧುರವಾದ ಕನಸಿದ್ದ ಹಾಗೆ. ಅದು ನಿಷ್ಠುರವಾದ ಸತ್ಯಗಳನ್ನು ತಡ್ಕೊಳ್ಳಾರದು, ತನ್ನ ಬೊಗಸೆಯಲ್ಲಿ ಹಿಡಿಲಾರದು. ಅದಕ್ಕೆ ಮನುಷ್ಯನ ಮನಸ್ಸು ಅರಳಿದಾಗ ಹಾಡು ಬರುತ್ತೆ ಅಂತ ಇದ್ದರು ಪೂತಿನವರು. ವಿಷಾದದಲ್ಲಿ ಅದ್ದಿದಾಗ ಕವಿತೆ ಬರುತ್ತೆ, ಹರ್ಷದಲ್ಲಿ ಅರಳಿದಾಗ ಹಾಡು ಬರುತ್ತೆ ಅಂತ ಹೇಳ್ತಾ ಇದ್ದರು. ಅಂದರೆ ಈ ಬಾಲ್ಯದ ಕೃಷ್ಣನ ಮನೋಹರವಾದ ಲೀಲಾ ವಿನೋದಗಳೇನಿವೆಯೋ ಅವೆಲ್ಲ ಹಾಡಿಗೆ ಬಹಳ ಸುಂದರವಾಗಿ ಹೊಂದುವಂಥವು. ಆದರೆ ಕೃಷ್ಣನ ಗಾಂಭೀರ್ಯ, ಸಂಕೀರ್ಣತೆ ಅದನ್ನೆಲ್ಲ ಒಳಗೊಳ್ಳಬೇಕಾದ್ರೆ ದೀರ್ಘವಾದ ಹೊಸ ರೀತಿಯ ಪದ್ಯಗಳನ್ನೇ ಬರೀಬೇಕಾಗುತ್ತೆ. ಆಧುನಿಕ ಕವಿತೆಯಲ್ಲಿ ಅದನ್ನು ಹಿಡಿಯೋ ಪ್ರಯತ್ನ ಮಾಡಬೇಕಾಗುತ್ತೆ. ಅಂಥ ಪದ್ಯಗಳನ್ನು ನಾನು ಅನೇಕ ಬರೆದಿದ್ದೇನೆ. ಪ್ರಾಯಶಃ ತಮ್ಮ ಗಮನಕ್ಕೆ ಅದು ಬರದೇ ಇರ್ಬೋದು. ಎಲ್ಲಕ್ಕಿಂತ ಮುಖ್ಯ ಅಂತಂದರೆ ಪೂತಿನ ಪ್ರಸ್ತಾಪದಿಂದ ಹೇಳ್ತೇನೆ ನಾನು. ನನ್ನ ಒಂದು ಕವಿತೆ ವಿಸರ್ಗ ಅಂತ ಹೇಳಿ, ಅದು ಕೃಷ್ಣನ ಸಾವನ್ನು ಕೇಂದ್ರದಲ್ಲಿಟ್ಕೊಂಡು ಬರೆದಿರುವಂಥ ದೀರ್ಘವಾದ ಕವನ. 16 ಪುಟಗಳು ಅದು ಹರಿಯುತ್ತೆ, ಕಥನ ಕವನ ಅದು. ಈ ಪದ್ಯ ತುಂಬ ಜನ ಇಷ್ಟಪಟ್ಟರು, ಬಹಳ ಜನ ಅದನ್ನು ಕವಿತೆಯನ್ನು ಇಷ್ಟಪಟ್ಟರು. ಅನಂತಮೂರ್ತಿಯವರು ಅದನ್ನು ತುಂಬ ಇಷ್ಟಪಟ್ಟರು. ಆದರೆ ನರಸಿಂಹಾಚಾರ್ಯ ಅದನ್ನು ಇಷ್ಟಪಡಲಿಲ್ಲ. ಅದಕ್ಕೆ ಕಾರಣ ಹೇಳಿದರು ಅವರು. ಅಲ್ಲಪ್ಪ, ನೀನು ಪೂತಿನವರ ಮಾತನ್ನು ಹೇಳ್ತೀನಿ ನಾನು. ನೋಡಪ್ಪ, ನೀನು ಕೃಷ್ಣನನ್ನು ಸಾಮಾನ್ಯ ಮನುಷ್ಯರ ಹಾಗೆ ಚಿತ್ರಣ ಮಾಡ್ತಾ ಇದ್ದೀಯ. ಅದಕ್ಕೆ ನಿನಗೆ ಯಾರು ಅಧಿಕಾರ ಕೊಟ್ಟರು? ಯಾಕೆಂದರೆ ಒಂದು ಪ್ರತಿಮೆಯನ್ನು ಹೊಡೆದ್ರೆ ಆ ಜಾಗದಲ್ಲಿ ಮತ್ತೊಂದು ಪ್ರತಿಮೆ ನೀನು ಸೃಷ್ಟಿಸಿದ್ದೀಯಾ. ಅದರಿಂದ ಇರೋ ಪ್ರತಿಮೆಯನ್ನು ಹೊಡಿಬಾರ್ದು, ಇರೋ ಮಿತ್ಗಳನ್ನು ಹೊಡಿಬಾರ್ದು. ಪುರಾಣಗಳ ಭಂಜನ ಇದೆಯಲ್ಲ, ಅದು ತಕ್ಕದಲ್ಲ. ಆದ್ದರಿಂದ
ಸಾವಿರಾರು ವರ್ಷಗಳಿಂದ ಜನಾಂಗದ ಮನಸ್ಸಿನಲ್ಲಿ ರೂಪುಗೊಂಡಿರುವಂಥ ಅದ್ಭುತವಾದ ಶಿಲ್ಪಗಳೇನಿವೆಯೋ, ಅರ್ಥಪೂರ್ಣ ಶಿಲ್ಪಗಳು, ಅವು ಮಿತ್ಸ್, ಪುರಾಣ. ಅವುಗಳನ್ನು ನಾವು ಹಾಳು ಮಾಡಬಾರ್ದು. ಅದಕ್ಕೆ ಬದಲಾಗಿ ನಾವು ಏನನ್ನು ಕೊಟ್ಟ ಮೇಲೆ ಅದನ್ನು ಬೇಕಾದ್ರೆ ಹೊಡಿಬಹುದಷ್ಟೇ, ಅದಕ್ಕೆ ಮೊದಲಲ್ಲ. ಅದಕ್ಕೆ ಅದಕ್ಕಿಂತಲೂ ಸಮರ್ಥವಾಗಿರ್ತಕ್ಕಂಥ ಮತ್ತೊಂದು ಪ್ರತಿಮೆಯನ್ನು ಕೊಟ್ಟು ಇದನ್ನು ನಾವು ಭಂಜಿಸಬಹುದು ಅಂತ. ಸಮರ್ಥವೋ ಅಸಮರ್ಥವೋ ಏನನ್ನಾದರೂ ಮಾಡಿದ್ದೀರಾ ನೀವು ಅಂತ ಕೊಡಬೇಕು ನೀವು. HSV ಅವರು ಸಾಹಿತ್ಯ ಕ್ಷೇತ್ರದಲ್ಲದೆ ಚಲನಚಿತ್ರದಲ್ಲಿಯೂ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ. ತಮ್ಮ 75ರ ಇಳಿ ವಯಸ್ಸಿನಲ್ಲಿ ಹಸಿರು ರಿಬ್ಬನ್ ಚಿತ್ರವನ್ನು ನಿರ್ದೇಶನ ಮಾಡಿದ್ದು, ಅದಕ್ಕೆ ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಲಭಿಸಿದೆ. ಹಾಗೆಯೇ ಅಮೃತವಾಹಿನಿ ಚಿತ್ರದಲ್ಲಿ ನಟಿಸಿದ್ದಾರೆ ಕೂಡ. ಮತದಾನ ಚಿತ್ರದಲ್ಲಿ ಅವರು ರಚನೆ ಮಾಡಿರುವಂಥ ಗೀತೆ ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ. ಈಗ ನಿಮಗಾಗಿ ಈ ಹಾಡನ್ನು ಹಾಡುವುದಕ್ಕೆ ನಾನು ವಿನಯ್ ನಾಡಿಗ್ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊತೀನಿ. ನಾಯಿ ತಲಿ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನರಿತು ಅರಿತು ಮಂದಿ ಬಿದ್ದಾರ, ಹಿಂದ ಬಿದ್ದಾರ. ನಾಯಿ ತಲಿ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನರಿತು ಅರಿತು ಮಂದಿ ಬಿದ್ದಾರ, ಹಿಂದ ಬಿದ್ದಾರ. ಕೈಲಿ ನಡೆಯೋ ಕಾಲ ಕೈಗೊಬ್ಬ ಕಾಲ್ಗೊಬ್ಬ, ಕೈ ನಡೆಯೋ ಕಾಲ ಕೈಗೊಬ್ಬ ಕಾಲ್ಗೊಬ್ಬ, ಕೈ ಸೋತ ಕಾಲಕ್ಕೆ ಬಿಡುತ್ತಾರೋ ಕೈಯ ಬಿಡುತ್ತಾರೋ. ತೊರೆ ತುಂಬಿ ಹರಿವಾಗ ದೊಣೆಗಾರ ದೇವರು, ತೊರೆ ತುಂಬಿ ಹರಿವಾಗ ದೊಣೆಗಾರ ದೇವರು. ಹೊಳೆಯ ದಾಟಿದ ಮ್ಯಾಲೆ ಅವನ್ಯಾರೋ ತಮ್ಮ ಇವನ್ಯಾರೋ. ನಾಯಿ ತಲಿ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನರಿತು ಅರಿತು ಮಂದಿ ಬಿದ್ದಾರ, ಹಿಂದ ಬಿದ್ದಾರ. ನೀರು ತುಂಬಿದ ಕೆರೆ ಗಂಗವ್ವ ಎನ್ನುತ್ತಾರೆ, ನೀರು ತುಂಬಿದ ಕೆರೆ ಗಂಗವ್ವ ಎನ್ನುತ್ತಾರೆ, ನೀರೊಣಗಿದ ಮ್ಯಾಲೆ ಅಗಿತಾರೋ ಹೊಟ್ಟೆ ಬಗಿತಾರೋ. ಜೀವ ಇರೋ ತನಕ ಮಾನ ಅಪಮಾನ, ಜೀವ ಇರೋ ತನಕ ಮಾನ ಅಪಮಾನ. ಸತ್ತ ಮ್ಯಾಲೆ ಎತ್ತಿ ಒಗಿತಾರೋ ತಮ್ಮ ಹುಗಿತಾರೋ. ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನರಿತು ಅರಿತು ಮಂದಿ ಬಿದ್ದಾರ, ಹಿಂದ ಬಿದ್ದಾರ. ನಾಯಿ ತಲಿ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನರಿತು ಅರಿತು ಮಂದಿ ಬಿದ್ದಾರ, ಹಿಂದ ಬಿದ್ದಾರ. ಓ
ಭಾವನವನವೀನ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ ದೊರೆವಂತೆ